ಪೊಲೀಸವ್ರು ಬಂದು ನಿಮ್ಮ ಸೊಸೆನ ಕೀಳಾಗಿ ನೋಡ್ಕೋತಿದ್ದೀರಿ, ಹಿಂಸೆ ಕೊಡ್ತಿದ್ದೀರಿ, ಜಾತಿ ಹೆಸರಲ್ಲಿ ನಿಂದನೆ ಮಾಡ್ತಿದ್ದೀರಿ, ನಿಮ್ಮನ್ನ ಜೈಲಲ್ಲಿ ಹಾಕ್ತೀನಿ ಅಂತ ಹೆದರ್ಸಿದ್ರು. ಒಂದು ವೇಳೆ ಹಾಗೇನಾದರೂ ಆಗಿದ್ದಿದ್ರೆ ಈ ಮನೆ ಮರ್ಯಾದೆ, ನನ್ನ ಗೌರವ ಎಲ್ಲ ಏನಾಗ್ತಿತ್ತು? ಒಂದು ವೇಳೆ ಪೊಲೀಸವ್ರು ಕೇಳಿರೋ ಪ್ರಶ್ನೆಗೆಲ್ಲ ನೀನು ಹೌದು ಅಂತ ಉತ್ತರ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಜೈಲಲ್ಲಿ ಇರ್ತಿದ್ದೆ. ಆದರೆ ನೀನು ಹಾಗೆ ಮಾಡಿಲ್ಲ ಕಾಂತಿ. ನನ್ನ ಮರ್ಯಾದೆ, ಈ ಮನೆ ಮರ್ಯಾದೆ ಎಲ್ಲ ಉಳಿಸ್ದೆ. ನಿಂದು ದೊಡ್ಡ ಗುಣಮ್ಮ. ಇದನ್ನೇ ನನ್ನ ಜಾಣತನ ಅಂತ ಹೇಳಿದ್ದು. ಒಳ್ಳೆತನ ಬೇರೆ, ಜಾಣತನ ಬೇರೆ. ಎಷ್ಟು ಬುದ್ಧಿವಂತಿಕೆಯಿಂದ ಈ ಕೆಲಸ ಮಾಡಿಸಿದೆ ಕಾಂತಿ. ಸೊಸೆನ ಕೆಟ್ಟದಾಗಿ ನಡೆಸ್ಕೊಂಡ್ರೆ ಶಿಕ್ಷೆ ಆಗತ್ತೆ, ಜಾತಿ ನಿಂದನೆ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ, ಪೊಲೀಸ್ನವರು ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ನೀನು ಹೇಳಿಲ್ಲ, ಅವ್ರ ಮೂಲಕ ಹೇಳಿಸಿದೆ ಅಲ್ವಾ? ಅತ್ತೆ, ಮುಚ್ಚೆ ಬಾಯಿ. ಗಾಯ ಮಾಡಿ ಮುಲಾಮ್ ಹಚ್ಚೋ ಕೆಲಸ ಮಾಡಕ್ ಹೊರಟಿದ್ಯಾ? ಇದೆಲ್ಲ ನನ್ಗೆ ಅರ್ಥ ಆಗಲ್ಲ ಅಂತ ಅನ್ಕೊಂಡಿದ್ಯಾ? ನೀನು ತುಂಬಾ ಓದಿರ್ಬೋದು, ನೀನ್ ಹಿಂದೆ ಇದ್ದಾನಲ್ಲ ಸತ್ಯ, ಅವನು ಮಹಾಬುದ್ಧಿವಂತಾನೇ ಆಗಿರ್ಬೋದು. ಆದ್ರೆ ರೇಣುಕಾ ದಡ್ಡಿ ಅಲ್ಲ, ಅವಳಿಗೂ ಅರ್ಥ ಆಗತ್ತೆ. ಪೊಲೀಸ್ ಅವ್ರನ್ನ ಕರೆಸಿ ನನ್ನನ್ನು ಹೆದರ್ಸ್ಬಿಟ್ರೆ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ಅನ್ಕೊಂಡಿದ್ಯಾ? ಪೊಲೀಸ್ ಅಲ್ಲ, ಯಮ. ಆ ಯಮ ಬಂದು ನನಗೆ ಹೇಳಿದ್ರು ನನ್ನ ಭಾವನೆ ಬದಲಾಗಲ್ಲ. ನೀನ್ ಯಾವತ್ತಿದ್ರು ನನ್ನ ಶತ್ರುನೇ. ನನ್ನ ಕೊನೆ ಉಸಿರಿರೋವರೆಗೂ ನೀನು ಇದೇ ನರಕದಲ್ಲಿ ಬಿದ್ದು ಕುಳಿತಾ ಇರಬೇಕು, ನಾನು ಅದನ್ನ ನೋಡ್ತಾ ಇರ್ಬೇಕು. ಅದು ಯಾರನ್ನು ಕರ್ಕೊಂಡು ಬಂದು ಏನ್ ಮಾಡ್ತೀಯ ಅಂತ ನಾನು ನೋಡ್ತೀನಿ. ನನ್ನ ಅಹಂಕಾರಕ್ಕೆ ಏಟ್ ಕೊಟ್ಟಿದ್ಯಾ, ನನ್ನ ತಾಳಿನ ಕಿತ್ಕೊಂಡಿದ್ಯಾ. ಈಗ ನಾನೇನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಇಷ್ಟು ದಿನ ನಿನ್ ಮೇಲೆ ಸ್ವಲ್ಪ ಅನ್ನೋದು ಪ್ರೀತಿ ಇತ್ತು, ಹೆಣ್ಣು ಅನ್ನೋ ಕನಿಕರ ಇತ್ತು. ಇವತ್ತಿಂದ ಅದೂ ಇಲ್ಲ. ಮೋಸ ಮಾಡಿ ನನ್ನನ್ನು ಹೆದರಿಸಿ ಈ ಮನೆ ಸೊಸೆ ಅನ್ನ ಪಟ್ಟ ಪಡ್ಕೊಳಕ್ ಹೊರಟಿದ್ಯಾ? ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೋ. ಜಾನಕಿ, ಜಾನಕಿ, 3 ಹೊತ್ತು ಮಲ್ಕೊಂಡಿರ್ತೀಯ, ಅದಕ್ಕೆ ಮನೇಲಿ ಏನ್ ನಡೀತಾ ಇದೆ ಅಂತ ನಿನ್ಗೆ ಗೊತ್ತಾಗಲ್ಲ. ಮಲ್ಕೋದೊಂದು ರೋಗ ಆಗ್ಬಿಟ್ಟಿದೆ ನಿನಗೆ. ನನ್ಗಿಂತ ಚಿಕ್ಕವಳ್ತಾನೆ, ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇರಬಾರ್ದ? ಯಾಕೋ ಬೆನ್ನೋವು ರೇಣುಕಾ. ಇದು ನನ್ನ ಮನೆ ಅಲ್ಲ, ನಾನು ಯಾಕೆ ಕೆಲಸ ಮಾಡಬೇಕು ಅಂತ ತಾನೆ? ನನಗೆಲ್ಲ ಅರ್ಥ ಆಗತ್ತೆ. ನೋಡು, ನೀನು ಏನು ಬೇಕಾದ್ರೂ ಮಾಡ್ಕೊ, ನಾನೇನು ಕೇಳಲ್ಲ. ಆದ್ರೆ ನಿನ್ನ ಮಗನ ನಾನು ನಿನ್ ಥರನೇ ಇರು ಅಂತ ಹೇಳು. ಈಗ ಅವನೇನು ಮಾಡ್ದ? ಏನು ಮಾಡಿದ್ನ? ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇವತ್ತು ಪೊಲೀಸ್ ಅವ್ರನ್ನ ಮನೆ ಕರೆಸಿದ್ದಾನೆ, ನನ್ನನ್ನೇ ಜೈಲಿಗೆ ಹಾಕಿಸ್ತಾನಂತೆ ಅವನು. ಅಷ್ಟೊಂದು ಅಹಂಕಾರ ಬಂತ ಅವನಿಗೆ. ನಾನು ನೋಡ್ತೀನಿ ಅವನು ಏನು ಮಾಡ್ತಾನೆ ಅಂತ. ಕಾಂತಿ ಮೇಲೆ ಅಷ್ಟೊಂದು ಆಸೆ ಇದ್ದಿದ್ರೆ ಆವತ್ತು ನಿಶ್ಚಿತಾರ್ಥಕ್ಕೆ ಬರಬೇಕಾಗಿತ್ತು, ಅವಳನ್ನೇ ಮದುವೆ ಆಗ್ಬೇಕಾಗಿತ್ತು. ಅವತ್ತು ಹೇಳಿದಾರ ಓಡೋದ, ಇವತ್ತು ಕಾಂತಿ ಬೇಕಾ ಅವನಿಗೆ? ಯಾಕೆ ರೇಣುಕಾ ಹೀಗೆಲ್ಲ ಮಾತಾಡ್ತೀಯ? ಸತ್ಯ ಅಂತವನಲ್ಲ. ಅಂತವನಲ್ಲ ಅಂದಮೇಲೆ ಅವಳ ಹಿಂದೆ ಯಾಕೆ ಸುತ್ತಬೇಕು? ನಾನು ಕಾಂತಿನ ಮನೆಯಿಂದ ಆಚೆ ಹಾಕಿದ್ದೀನಿ, ಅದಕ್ಕೆ ಅವಳ ಜೊತೆ ಚಕ್ಕಂದ ಆಡ್ಕೊಂಡು ಇರ್ಬೋದು ಅಂತ ಅನ್ಕೊಂಡಿದ್ದಾನ ಅವನು. ಮದುವೆ ಬೇಡ, ಜವಾಬ್ದಾರಿ ಬೇಡ, ಹುಡುಗಿ ಮಾತ್ರ ಬೇಕು. ಮಾನ ಎಲ್ಲ ಮರ್ಯಾದೆ ಇಲ್ಲ. ನಿನ್ ಮಗನ ಯೋಗ್ಯತೆ ಇಷ್ಟೇನಾ? ರೇಣುಕಾ,
ಏನು ರೇಣುಕಾ, ನೀನಿಲ್ಲಿ ಮನೆ ಮೂಲೆಯಲ್ಲಿ ಹೆಣದ ಥರ ಬಿದ್ಕೊಂಡ್ರೆ ನಿನಗೇನು ಗೊತ್ತಾಗತ್ತೆ? ಸತ್ಯ ಮೈಸೂರಿಗೆ ಹೋಗದೆ ಎಷ್ಟು ದಿನ ಆಯಿತು ಅಂತ ಗೊತ್ತಾ ನಿನಗೆ? ಮೊದಲೆಲ್ಲ ಕಾಲೇಜ್ ಅಂತ ಅಲ್ಲೇ ಸಾಯ್ತಾ ಇದ್ದ, ಈಗ ಯಾಕೆ ಇಲ್ಲೇ ಬಿದ್ಕೊಂಡಿದ್ದಾನೆ? ನಾನು ನೋಡ್ತಾನೇ ಇದ್ದೀನಿ. ಅವಳ ರೂಮ್ ಹೋಗೋದೇನು ಬರೋದೇನು, ಅವಳನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳೋದೇನು, ಅವಳನ್ನ ಕಾಪಾಡೋದಕ್ಕೆ ಪೊಲೀಸ್ನ ಕರ್ಕೊಂಡು ಬರೋದೇನು. ನೋಡು, ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಈ ಮನೆಯಲ್ಲಿ ನಾನು ಹೇಳಿದ್ದೆ ಕೊನೆ. ಸತ್ಯ ಹಾಗೆಲ್ಲ ಮಾಡೋನಲ್ಲ. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಅದೇನು ಬುದ್ಧಿ ಹೇಳ್ತೀಯೋ ಹೇಳ್ಕೊ. ನೀನುಂಟು, ನಿನ್ನ ಮಗ ಉಂಟು. ನೋಡು, ಇದೇ ಥರ ಅವ್ನು ನನ್ನ ವಿರುದ್ಧ ಕತ್ತಿ ಮಸಿತಾ ಇದ್ರೆ ಆಸ್ತಿಯಲ್ಲಿ ಒಂದು ಇಂಚು ಸಿಗದಿರೋ ಹಾಗೆ ಮಾಡ್ಬಿಡ್ತೀನಿ. ಅದು ಹೇಗೆ ವಸೂಲಿ ಮಾಡ್ತಿರೋ ಅಂತ ನಾನು ನೋಡ್ಬಿಡ್ತೀನಿ. ಇನ್ನೊಂದು ಮಾತು, ಅವನೇನಾದರೂ ಕಾಂತಿನ ಕಟ್ಕೊಂಡ ಅಂತ ಇಟ್ಕೋ, ನಿಮ್ಮ ಕತೆ ಮುಗೀತು. ಆಸ್ತಿನೂ ಸಿಗಲ್ಲ, ಮರ್ಯಾದೆನೂ ಸಿಗಲ್ಲ. ಆಮೇಲೆ ನೀನು ನನ್ನ ಹತ್ರ ಬರಬಾರ್ದು. ಕಾಂತಿ, ಯಾಕೆ ಸುಳ್ಳು ಹೇಳಿದೆ? ನಾನೆಲ್ಲಿ ಸುಳ್ಳು ಹೇಳಿದೆ? ಹೇಳೋದೆಲ್ಲ ಹೇಳ್ಬಿಟ್ಟು ಈಗ ನಾನೆಲ್ಲಿ ಸುಳ್ಳು ಹೇಳಿದೆ ಅಂತ ಬೇರೆ ಕೇಳ್ತಿದ್ಯಲ್ಲ. ಏನು ನಿನ್ನ ಉದ್ದೇಶ? ಜೀವನ ಪೂರ್ತಿ ಮನೇಲಿ ಕೆಲಸ ಮಾಡ್ಕೊಂಡಿರ್ಬೇಕು ಅಂತನಾ? ನೀನು ಈ ಮನೆ ಸೊಸೆ, ಅದನ್ನು ಮರಿಬೇಡ ನೀನು. ಪದೇ ಪದೇ ಯಾಕೆ ಅದನ್ನೇ ಹೇಳ್ತಿರ್ತೀರಾ? ಯಾಕೆ ನನ್ನ ಹಿಂದೆ ಸುತ್ತಿರ್ತೀರಾ? ಮೊದಲು ನಿಮ್ಮ ಉದ್ದೇಶ ಏನು ಅಂತ ಹೇಳಿ, ಅದಾದರೂ ನನಗೆ ಗೊತ್ತಾಗ್ಲಿ. ಕಾಂತಿ, ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಇನ್ನೇನು ಮತ್ತೆ? ಇದು ನನ್ನ ಜೀವನ. ನಾನು ನನಗಿಷ್ಟ ಬಂದಾಗಿರ್ತೀನಿ. ನಾನು ಹೇಗಿರಬೇಕು, ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾರೋ ಅದನ್ನು ಹೇಳ್ಕೊಡ್ಬೇಕಾಗಿಲ್ಲ. ಇದು ನಿನ್ನ ಜೀವನ ಅಲ್ಲ ಕಾಂತಿ. ನೀನು ಆಳುಗಳ ಥರ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕಾಗಿಲ್ಲ. ನಾನೇನು ಅಂತ ನನಗೆ ಗೊತ್ತಿದೆ. ನಾನು ಏನು ಮಾಡಬೇಕು ಅಂತಲೂ ಗೊತ್ತಿದೆ. ಅದನ್ನು ನೀವು ಹೇಳ್ಕೊಡ್ಬೇಕಾಗಿಲ್ಲ. ಸತ್ಯ ಅವರೇ, ನೀವಿನ್ನೂ ಹಳೇದನ್ನ ಮರ್ತಿಲ್ಲ ಅಂತ ಕಾಣುತ್ತೆ. ನೀವೀಗಲೂ ನನ್ನನ್ನು ಪ್ರೀತಿಸ್ತಿದ್ದೀರಾ. ಅಂಥ ಭಾವನೆ ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ದಯವಿಟ್ಟು ಅದನ್ನು ಕಿತ್ತು ಹಾಕಿ. ನಾನು ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ. ನನಗೆ ಮದುವೆ ಆಗಿದೆ. ನಾನು ನಿಮ್ಮ ತಮ್ಮನ ಹೆಂಡತಿ, ನೀವು ನನಗೆ ಭಾವ ಅಷ್ಟೇ. ಅದು ಬಿಟ್ಟು ಬೇರೆ ಯಾವ ಭಾವನೆನೂ ನನ್ನಲ್ಲಿಲ್ಲ. ನೀವು ಅಷ್ಟೇ. ಇನ್ನು ಮುಂದೆ ಇಂಥ ಭಾವನೆಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ಹತ್ರ ಮಾತಾಡೋದಕ್ಕೆ ಬರಬೇಕು. ಕಾಂತಿ, ನೀನು ನನ್ನನ್ನು ತಪ್ಪು ತಿಳ್ಕೊತಿದ್ಯಾ? ನಿನ್ನ ಮೇಲಿರೋ ಪ್ರೀತಿಯಿಂದಲೇ ನಾನು ಇಷ್ಟೆಲ್ಲ ಹೇಳ್ತಿರೋದು. ಆದರೆ ಅದು ನೀನು ತಿಳ್ಕೊಂಡಿರೋ ಥರ ಪ್ರೀತಿ ಅಲ್ಲ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ತೋರಿಸೋ ಪ್ರೀತಿ. ನೋಡು ಕಾಂತಿ, ನೀನು ನಮ್ಮನೆ ಹುಡುಗಿಯನ್ನು ಅಕ್ಕರೆಯಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಾತನ್ನು ಸ್ವಲ್ಪ ಕೇಳು. ನೀವು ಹೇಳೋದು ಬೇಡ, ನಾನು ಅದನ್ನ ಕೇಳೋದು ಬೇಡ. ದಯವಿಟ್ಟು ನನ್ನ ಪಡೆಗೆ ನನ್ನನ್ನು ಇರೋದಕ್ಕೆ ಬಿಟ್ಬಿಡಿ. ಕಾಂತಿ, 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 ಇಷ್ಟೇನ ನೀನು ನಾನು ಅರ್ಥ ಮಾಡ್ಕೊಂಡಿರೋದು? ನಾನು ಎಲ್ಲರ ಥರ ಯೋಚನೆ ಮಾಡೋನಲ್ಲ ಕಾಂತಿ. ನನಗೆ ಬೇರೆ ಯಾವ ಉದ್ದೇಶನೂ ಇಲ್ಲ, ದುರುದ್ದೇಶನೂ ಇಲ್ಲ. ನೀನು ಬಾಳೋ ರೀತಿ ಇದಲ್ಲ, ನಿನ್ನ ಸ್ಥಾನ ಇದಲ್ಲ. ನೀನು ಇವರನ್ನೆಲ್ಲ ಹೀಗೆ ಬಿಟ್ರೆ ಅವ್ರು ಇನ್ನೂ ಅತಿಯಾಗಾಡ್ತಾರೆ. ನೀನು ಕೆಳಜಾತಿ ಹುಡುಗಿ ಅನ್ನೋ ಕಾರಣಕ್ಕೆ ಅವ್ರು ನಿನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು. ಅದನ್ನು ಸಹಿಸಿಕೊಂಡು ಹೀಗೆ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ಯಾ? ನೋಡು, ಈಗಿನ ಕಾಲದಲ್ಲಿ ಯಾರೂ ಜಾತಿಗೆ ಮಹತ್ವ ಕೊಡಲ್ಲ. ನೀನು ಒಳ್ಳೆ ಹುಡುಗಿ. ನಿನ್ನಂತೊಳಗೆ ಈಗಾದ್ರೆ ಅದನ್ನು ನೋಡಿಕೊಂಡು ಸುಮ್ಮನೆ ಇರೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ ಕಾಂತಿ. ನೋಡ್ಬೇಡಿ, ಕಣ್ಮುಚ್ಕೊಂಡಿದ್ಬಿಡಿ. ಕಾಂತಿ, ಇವತ್ತು ನಿನ್ನ ಸ್ಥಿತಿಗೆ ನಾನು ಒಬ್ಬ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು.
ಆವತ್ತು ನಾನು ನಿಶ್ಚಿತಾರ್ಥಕ್ಕೆ ಬಂದಿದ್ದಿದ್ರೆ ಇವತ್ತು ನಿನಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ನಾನು ನಿಶ್ಚಿತಾರ್ಥಕ್ಕೆ ಬರಲಿಲ್ಲ. ಅದಕ್ಕೇನು ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅದನ್ನು ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಆದರೆ ಒಂದಂತೂ ಸತ್ಯಕಾಂತಿ, ಅದರಲ್ಲಿ ನನ್ನ ತಪ್ಪು ಏನೂ ಇರಲಿಲ್ಲ. ಹಳೆ ಸಂಗತಿಗಳನ್ನ ಮತ್ತೆ ಮತ್ತೆ ಹೇಳೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ಆದರೆ ಅದರ ಪರಿಣಾಮ ನಿನ್ನ ಮೇಲೆ ಬೀಳ್ತಾ ಇದೆ. ಇವತ್ತು ನೀನು ಅನುಭವಿಸ್ತಾ ಇರೋ ಕಷ್ಟಕ್ಕೆಲ್ಲ ನಾನೇ ಹೊಣೆ. ಅದಕ್ಕೆ ನಿನ್ನ ಎಲ್ಲ ಕಷ್ಟಗಳಿಂದಲೂ ನೀನು ಬಿಡುಗಡೆ ಕೊಡಿಸ್ಬೇಕು ಅಂತ ನಾನು ಹೋರಾಡ್ತಾ ಇದ್ದೀನಿ. ನೀನು ನನ್ನ ಜೊತೆ ಕೈ ಜೋಡಿಸಿದ್ರೆ ಇದರಿಂದ ಸುಲಭವಾಗಿ ಪಾರಾಗ್ಬೋದು. ನನಗದು ಯಾವುದು ಬೇಕಾಗಿಲ್ಲ ಸತ್ಯ. ಅವರು ಜಾನಕಿ, ಏನು ಹೇಳಿದೆ ನೀನು? ನನ್ನ ಮಗ ತುಂಬ ಒಳ್ಳೆಯವನು, ಕಾಂತಿ ಮೇಲೆ ಅವನಿಗೆ ಪ್ರೀತಿ ಇಲ್ಲ ಅಂತ ಹೇಳಿದ್ದೆ ತಾನೆ? ನಡಿ, ಅವರಿಬ್ಬರ ಮಧ್ಯೆ ಏನು ಸಂಬಂಧ ಇದೆ ಅಂತ ನಾನು ತೋರಿಸ್ತೀನಿ. ಎಲ್ಲಿಗೆ? ನಟಿ. ಎಲ್ಲಿದ್ದಾನೆ ಸತ್ಯ? ಎಲ್ಲಿದ್ದಾನೆ ಸತ್ಯ? ಕಾಂತಿ ರೂಮಲ್ಲಿ ಸತ್ಯ ಇದ್ದಾನೆ ಅಂತ ಹೇಳಿದ್ಯಲ್ಲ, ಎಲ್ಲಿದ್ದಾನೆ ತೋರಿಸು. ನಂಗೆ ಗೊತ್ತು ರೇಣುಕಾ, ಹೀಗೆ ನೀನು ಅವನ ಬಗ್ಗೆ ಅಪಪ್ರಚಾರ ಮಾಡಿ ಸುಳ್ಳು ಸುಳ್ಳ ಏನೇನೋ ಹೇಳಿ ಅವನ ವಿರುದ್ಧ ಎಲ್ಲರನ್ನೂ ಎತ್ಕಟ್ತಾ ಇದೆಯಾ. ನೀನು ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತಲೂ ನನಗೆ ಗೊತ್ತು. ಹೀಗೆಲ್ಲ ಮಾಡಿ ನನ್ನ ಆಸ್ತಿನ ನುಂಗ್ ಹಾಕೋ ಉಪಾಯ ನಿಂದು. ಆದರೆ ನನ್ನ ಜೀವ ಇರೋವರೆಗೂ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ನಾನು. ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ, ನೀನು ಆಡೋ ಆಟನೆಲ್ಲ ನೋಡ್ಕೊಂಡಿದ್ದೆ. ಇನ್ನು ಮುಂದೆ ನಾನು ಸುಮ್ಮನೆ ಇರೋದಿಲ್ಲ. ನೋಡ್ತಾ ಇದ್ದೆ, ಅದೇನು ಮಾಡ್ತೀಯ ಮಾಡ್ಕೊ. ನಿನ್ನ ಪಿತೂರಿ ಏನು ಅಂತ ಎಲ್ರಿಗೂ ತೋರಿಸ್ತೀನಿ. ಥು, ನೀನು ಒಬ್ಳೆ ಹೆಂಗ್ಸ. ಕಾಂತಿ, ಏನತ್ತೆ? ತುಂಬ ಚೆನ್ನಾಗಿ ನಾಟಕ ಆಡ್ತಾ ಇದೆಯಾ. ಆಡು ಆಡು. ಆದರೆ ಈ ಆಟ ತುಂಬ ದಿನ ನಡೆಯಲ್ಲ. ನೀನು ಸಾಯೋ ತನಕ ಹೀಗೆ ಇರಬೇಕು, ಹೀಗೆ ಇರ್ತೀಯ. ಅದು ಯಾರು ನಿನ್ನ ಸಹಾಯಕ್ಕೆ ಬರ್ತಾರೆ ಅಂತ ನಾನು ನೋಡ್ತೀನಿ. ನನಗೆ ಯಾರ ಸಹಾಯನೂ ಬೇಡ ಅತ್ತೆ. ಮಾತಾಡ್ಬೇಡ. ಒಳಗೆ ನೀನು ಮಾಡ್ತಿರೋ ಪಿತೂರಿ ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ? ಅದು ಏನು ಮಾಡ್ತೀಯೋ ಮಾಡು. ಈ ನಾಟ ಅಲ್ಲ, ನನ್ನ ಮುಂದೆ ನಡೆಯಲ್ಲ. ಆ ಜಾನಕಿ ಅಷ್ಟು ಬೈತಾ ಇದ್ರು ನಾನು ಸುಮ್ಮನೆ ಇದ್ದೆ. ಯಾಕೆ ಗೊತ್ತಾ? ಅವಳ ಮಾತೆ ಅವಳನ್ನ ಬಲಿ ತಗೊಳತ್ತೆ. ನೋಡ್ತಾ ಇರು. ಕಾಂತಿ, ಒಳಗೆ ಬರ್ಬೋದಾ?
ಲೇಟ್ ಆಯಿತು, ಹಶ್ವಾಗ್ತಿದೆಯಾ? ಇಲ್ಲ. ನೀನು ಬೆಳಗ್ಗೆಯಿಂದ ತುಂಬ ಕೆಲಸ ಮಾಡಿದ್ಯಾ, ಖಂಡಿತ ಹಶ್ವಾಗ್ತಿರುತ್ತೆ. ಅದು ಅಲ್ಲದೆ ಬೆಳಗ್ಗೆ ತಿಂಡಿನೂ ಸರಿಯಾಗಿ ತಿಂದಿಲ್ಲ ನೀನು. ತಿನ್ನಲ್ಲ ಕಾಂತಿ, ಮೊದಲು ನೀನು ಊಟ ಮಾಡು, ನಾನು ಆಮೇಲೆ ಬರ್ತೀನಿ. ಒಂದು ನಿಮಿಷ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳು. ನಾನು ತಪ್ಪು ಮಾಡಿದೆ ಅನ್ನಿಸ್ತಿದೆ. ನಿಮಗೆ ಬೇಜಾರಾಯ್ತಾ? ಇಲ್ವಲ್ಲ, ನಿನಗೆ ಬೇಜಾರಾಯ್ತಾ ಅಂತ ನಾನು ಕೇಳಬೇಕು. ಇಷ್ಟಕ್ಕೂ ನೀನು ತಪ್ಪು ಮಾಡಿದ್ದೀನಿ ಅಂತ ಯಾಕೆ ಅನ್ಕೋತೀಯ? ಅಮ್ಮ ಹುಡುಗಿ ಕಡೆಯವ್ರನ್ನ ಕರೆಸಿರೋ ವಿಚಾರ ನಂಗೆ ಗೊತ್ತೇ ಇರಲಿಲ್ಲ. ಅದೇನೋ ಆಸ್ತಿ ವಿಚಾರ ಮಾತಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರ ಜೊತೆ ಹೊರಗೆ ಹೋದೆ. ಸಂಬಂಧ ತಪ್ಪೋಯ್ತಲ್ಲ, ಖುಷಿ ಆಯಿತು. ಆದರೂ ಎಲ್ಲರ ಮುಂದೆ ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳೋ ಧೈರ್ಯ ಇರಲಿಲ್ವಲ್ಲ, ಆ ನೋವು ನನ್ನನ್ನು ಕಾಡ್ತಾ ಇದೆ ಕಾಂತಿ. ಅಯ್ಯೋ, ನೀವು ಬೇಜಾರು ಮಾಡ್ಕೋಬೇಡಿ. ಬಂದಿರೋರ ಮುಂದೆ ಅತ್ತೆಗೂ ಬಾವಂಗೂ ಅವಮಾನ ಆಯಿತು. ಇಷ್ಟಕ್ಕೆಲ್ಲ ನಾನೇ ಕಾರಣ. ಅಂದರೆ ಅತ್ತೆ ಭಾವ ನನ್ನನ್ನು ಕೆಲಸದವಳು ಅಂತಿದ್ರು. ಆದರೂ ನಾನು ನಿಮ್ಮ ಹೆಂಡತಿ ಅಂತ ಹೇಳಿಬಿಟ್ಟೆ. ನಾನು ಹೇಳ್ತಾ ಇರಲಿಲ್ಲ, ಆದರೆ ಹೇಳ್ದೆ ಬೇರೆ ದಾರಿ ಇರಲಿಲ್ಲ. ತಾಳಿ ಮೇಲೆ ಆಣೆ ಮಾಡಿ ಹೇಳು ಅಂದ್ರಲ್ಲ, ನನಗೆ ಏನು ಮಾಡಬೇಕು ತೋಚಲಿಲ್ಲ. ನೀವೇ ಹೇಳಿ, ಅಂಥ ಪರಿಸ್ಥಿತಿಲಿ ನಾನೇನು ಮಾಡ್ಬೋದಾಗಿತ್ತು? ಕಾಂತಿ, ನೀ ಹೇಳಿದ್ರಿಂದ ನನಗೇನು ಬೇಜಾರಾಗಲಿಲ್ಲ. ಇಷ್ಟಕ್ಕೂ ನೀನೇನು ಸುಳ್ಳು ಹೇಳಿಲ್ವಲ್ಲ. ನಿಜ ಹೇಳ್ತೀನಿ, ಆ ಕ್ಷಣದಲ್ಲಿ ನಿನಗೆ ಬಂದ ಧೈರ್ಯ ನನಗೆ ಬರಲಿಲ್ವಲ್ಲ ಅಂತ ನನಗೆ ನಾಚಿಕೆ ಆಗ್ತಾ ಇದೆ. ಆದರೂ ಹೋಗಲಿ ಬಿಡು. ನಾನು ಏನು ಹೇಳಬೇಕು ಅಂತ ಬಂದೆ ಅಂದರೆ, ನಾಳೆ ಅಪ್ಪನ ತಿಥಿ ಇದೆ. ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೀನು ಅಲ್ಲಿಗೆ ಬಾ ಕಾಂತಿ. ನಿನ್ನನ್ನು ಈ ಮನೆಗೆ ಸೇರಿಸ್ಕೋಬೇಕು ಅನ್ನೋದು ಅಪ್ಪನ ಕೊನೆ ಆಸೆ ಆಗಿತ್ತು. ಅವತ್ತು ಹಾಸ್ಪಿಟ್ಲಲ್ಲಿ ಅಪ್ಪ ಕೊನೆ ಆಸೆ ಹೇಳ್ಕೊಂಡಿರಲಿಲ್ಲ ಅಂತಿದ್ರೆ ಅಮ್ಮ ನಿನ್ನನ್ನು ಇಲ್ಲಿಗೆ ಬರೋದಕ್ಕೆ ಬಿಡ್ತಿರ್ಲಿಲ್ಲ ಕಾಂತಿ. ನೀವು ಊಟ ಮಾಡಿ. ಮಾಡ್ತೀನಿ. ಮಾಡು. ಏನಾಯ್ತು ಕಾಂತಿ? ಏನಿಲ್ಲ. ಏನಾಯ್ತು ಹೇಳಿ?